ಇವತ್ತು ದೇಶಾದ್ಯಂತ ಮತ್ತೊಮ್ಮೆ ನೀಟ್ ಎಕ್ಸಾಮ್ ಆಗಿರತಕ್ಕಂಥದ್ದು. ಈಗಾಗಲೇ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದು ಹೊರಗೆ ಬರ್ತಿರ್ತಕ್ಕಂಥದ್ದು. ಈಗ ನನ್ನ ಜೊತೆಗೆ ಪರೀಕ್ಷೆ ಬರೆದಂತಹ ವಿದ್ಯಾರ್ಥಿಗಳಿದ್ದಾರೆ, ಜೊತೆಗೆ ಪೋಷಕರಿದ್ದಾರೆ. ಅವ್ರನ್ನೇ ಮಾತಾಡ್ತೀನಿ. ಅಮ್ಮ, ಹೆಂಗೆ ಎಕ್ಸಾಮ್ ಆಯಿತು? ಹೋಸಲನೂ ಬರೆದಿದ್ರಿ, ಲೀಕ್ ಆಯಿತು, ಅದೇನು ಸಮಸ್ಯೆ ಆಯಿತಾ ನಿಮಗೆ ಅಂತ? ಅಫ್ಕೋರ್ಸ್ ಸಮಸ್ಯೆ ಆಗುತ್ತೆ ಸರ್. ಅದು ಯಾಕಂದ್ರೆ ಒಂದೊಂದು ವರ್ಷ ನಾವೆಲ್ಲ ಲಾಂಗ್ ಟರ್ಮ್ ಮಾಡಿ ಬರ್ದಿರೋ ಸ್ಟೂಡೆಂಟ್ಸ್. ಅದು ಅಫ್ಕೋರ್ಸ್ ಆ ಫ್ರಸ್ಟ್ರೇಷನ್, ಅದು ಸ್ಟ್ರೆಸ್ ಇರತೈತೆ. ಆದರೆ ಕಂಪೇರ್ ಟು ಲಾಸ್ಟ್ ಟೈಮ್, ಈ ಟೈಮ್ ಒಂದು ಸ್ವಲ್ಪ ಡಿಫಿಕಲ್ಟ್ ಇತ್ತು ಪೇಪರ್ ಲೆವೆಲ್. ಫಿಸಿಕ್ಸ್ ಲೆಂದಿ ಕ್ವಶನ್ಸ್ ಇದ್ದು, ಆ್ಯಸ್ ಲೈಕ್ 2025 ಹಂಗೆ ಆಯ್ತು. ಫಿಸಿಕ್ಸ್ ಸೇಮ್ 2025 ಹಿಂಗೆ ಲೆಂದಿ ಕ್ವಶನ್ಸ್ ಇದ್ದು. ಈ ಸರ್ತಿನೂ ಲೆಂದಿ ಕ್ವಶನ್ಸ್ ಇದ್ದು, ಭಾಳ ಕಾನ್ಸೆಪ್ಚುವಲ್ ಬೇಸ್ಡ್ ಇದು, ಫಾರ್ಮುಲಾ ಬೇಸ್ಡ್ ಕ್ವಶನ್ಸ್ ಯಾವ ಇರಲಿಲ್ಲ. ಕಂಪೇರ್ ಟು ಇದು ಡಿಫಿಕಲ್ಟ್ ಇತ್ತು ಸರ್ ಪೇಪರ್. ಹೋದ ಸರಿ ಈಸಿ ಇತ್ತು? ಈಸಿ ಲೆವೆಲ್ ಅಂಡ್ ಮಾಡ್ರೇಟ್ ಲೆವೆಲ್ ಇತ್ತು, ಬಟ್ ಈ ಸರ್ತಿ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇತ್ತು. ಮೇಡಮ್, ಈ ಸಾರಿ 15 ನಿಮಿಷ ಎಕ್ಸ್ಟ್ರಾ ಟೈಮೂ ಕೊಟ್ಟಿದ್ರಲ್ವಾ ನಿಮಗೆ? 15 ನಿಮಿಷ ಎಕ್ಸ್ಟ್ರಾ ಟೈಮ್ ನಾವು ಭಾಳ ವರ್ಷದಿಂದ ಕೇಳಾತಿದ್ವಿ ಸರ್ ಅವರಿಗೆ. ಅದು ಫಾರ್ಮ್ಯಾಲಿಟೀಸ್ ಎಲ್ಲ ಫಿಲಪ್ ಮಾಡ್ಕೊಳ್ಳೋದಿರ್ತೈತಿ, ಎಲ್ಲ ಇರ್ತೈತಿ ಅಂತ ಭಾಳ ಟೈಮಿಂದ ಕೇಳಾತಿದ್ವಿ. ಬಟ್ ಅವ್ರು ಈ ಸರ್ತಿ ಕೊಟ್ಟಾರು. ಮೇ ಬಿ ಕ್ವಶನ್ ಪೇಪರ್ ಟಫ್ ಬರ್ತೈತಿ ಅಂತಲೇ ಜಾಸ್ತಿ ಮಾಡಿದ್ರೆ ಏನೋ ಡೋಂಟ್ ನೋ, ಬಟ್ ಹೆಲ್ಪ್ ಆಯಿತು. ಈಗ ಭಾಳ ಜನನೂ ಎಕ್ಸಾಮ್ ಬರೆದ್ರು ಮೇಡಮ್. ಇಡೀ ದೇಶಾದ್ಯಂತ ಎಕ್ಸಾಮ್ ಆಯಿತು. ಎಲ್ಲೋ ಒಂದು ಕಡೆ ಲೀಕ್ ಆಗಿದ್ದು, ಇಷ್ಟು ಜನ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಯ್ತಲ್ಲ. ಏನು ಮಾಡೋದು, ಸಿಸ್ಟಮ್ಮ ಇರೋದು ಹಂಗೈತಿ. ಸಿಸ್ಟಮ್ಮ ಕರಪ್ಟ್ ಇರಬೇಕಾದ್ರೆ ಸ್ಟೂಡೆಂಟ್ಸ್ ಏನು ಮಾಡೋಕ್ಕಾಗೈತಿ? ಒಂದು ಕಡೆ ಪ್ರಾಬ್ಲಮ್ ಆದರೆ ಎಲ್ಲ ಸ್ಟೂಡೆಂಟ್ಸ್ ಸಫರ್ ಆಗತ್ತೀವಿ. ಅದನ್ನ ಆ್ಯಕ್ಚುಲಿ ಮಾಡೋರು ತಿಳ್ಕೊಬೇಕಾಗಿತ್ತು, ತಿಳ್ಕೊಂಡಿಲ್ಲ. ಸಿಸ್ಟಮ್ನು ಎಲ್ಲಿ ಲೀಕ್ ಆಗೈತಿ ಅಲ್ಲಷ್ಟೇ ಎಕ್ಸಾಮ್ ಮಾಡ್ಬೋದಿತ್ತು. ಆದರೆ ಈ ಡಿಸಿಷನ್ ಯಾಕೆ ಗೊತ್ತಾಗಲಿಲ್ಲ. ಇಲ್ಲಿ ವಿದ್ಯಾರ್ಥಿ ಪೋಷಕರು ನನ್ನ ಜೊತೆಗಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತೀನಿ. ಈಗ ಮಗಳು ಎಕ್ಸಾಮ್ ಬರೆದಿರ್ತಕ್ಕಂಥದ್ದು, ಹೋದ ಸರಿನೂ ಎಕ್ಸಾಮ್ ಬರೆದಿದ್ರು, ಈ ಸರಿನೂ ಎಕ್ಸಾಮ್ ಬರೀತಿದ್ದಾರೆ. ಹೋದ ಸಲ ಏನು ಚೆನ್ನಾಗಿತ್ತು ಅಂತ ಏನು ಹೇಳಿದ್ರ ಮನೇಲಿ? ಹೌದು ಸರ್, ಹೋದ ಸತ ಚೆನ್ನಾಗಿತ್ತು. ಹೋದ ಸತ 504 ಮಾರ್ಕ್ಸ್ ತೊಗೊಂಡಿದ್ರು. ಈ ಸಲ ರಿಸಲ್ಟ್ ಬಂದ ಮೇಲೆ ಏನಾಗುತ್ತೆ ಅನ್ನೋದು, ಯಾಕಂದ್ರೆ ಕ್ವಶನ್ಗಳೇ ಟಫ್ ತೆಗೆದಿದ್ದಾರೆ. ಹುಡುಗರು ಪರಿಸ್ಥಿತಿ ಹೆಂಗೈತೆ ಅನ್ನೋದು, ಯಾಕಂದ್ರೆ ಒಂದು ಸತ ಎಕ್ಸಾಮ್ ಬರೆದು ಮೈಂಡ್ ಔಟ್ ಮಾಡಿಬಿಟ್ಟಿರ್ತಾರೆ. ಅದು ಒಂದು ವರ್ಷ ಓದಿದಷ್ಟು ಎಕ್ಸಾಮ್ ಬರೆದ ತಕ್ಷಣ, ಹೊರಗೆ ಬಂದ ತಕ್ಷಣ ಏನೋ ಮೈಂಡ್ ಫ್ರೆಶ್ ಆಯ್ತು ಬಿಡು, ರಿಲ್ಯಾಕ್ಸ್ ಆದಂತಂದ್ರೆ ಮರ್ತು ಬಿಟ್ಟಿರ್ತಾರೆ. ಭಾಳ ಕಷ್ಟಪಟ್ಟು ಓದಿರ್ತಾರೆ. ನೀವು ಓದಿಸಿರ್ತೀರಿ, ನಾವು ಓದಿಸಿರ್ತೀವಿ 1 ವರ್ಷ. ಆಮೇಲೆ ಅಂತ ಹೊರಗೆ ಬಂದ ತಕ್ಷಣ, ಆಮೇಲೆ 1 ತಿಂಗಳಾದಮೇಲೆ ಮತ್ತೆ ಒಳ್ಳೆ ಎಕ್ಸಾಮ್ ಆದಮೇಲೆ ಹುಡುಗರಿಗೆ ಮತ್ತೆ ಕೋಚಿಂಗ್ ಅಂತಂದು ಹಾಕ್ಯಂತಾರೆ. ಮತ್ತೆ ಅವಾಗ ದುಡ್ಡು ವಸೂಲಿ ಮಾಡ್ತಾರೆ ಕೋಚಿಂಗ್ ಸೆಂಟರ್ನಾರು. ಮತ್ತು ಅವಾಗ ನಾವು 15-20 ಸಾವಿರ ದುಡ್ಡು ಕೊಡಬೇಕು. ಮತ್ತೆ ಒಂದು ತಿಂಗಳು ಲಾಂಗ್ ಟರ್ಮ್ ಮತ್ತೆ ತೊಗೋಬೇಕು. ಮತ್ತೆ 1 ತಿಂಗಳ ಟೈಮನ್ನು ವೇಸ್ಟ್ ಹುಡುಗರು. ಮತ್ತೆ ಒಳ್ಳೆ ರಿಪೀಟ್ ಮಾಡ್ಬೇಕಾದ್ರೆ ಕಷ್ಟ. ಆಮೇಲೆ ಕ್ವಶನ್ ಯಾವ ಥರ ತೆಗಿತಾರೆ. ಈಗ 2 ವರ್ಷದಿಂದ ಹಿಂಗಾಗಿ ಒಮ್ಮೆ ಹುಡುಗರು ಲಾಂಗ್ ಟರ್ಮ್ 2 ವರ್ಷ ಲಾಂಗ್ ಟರ್ಮ್ ಮಾಡಿ ಕ್ವಶನ್ ಟಫ್ ತೆಗೆದಕ್ಕೆ 2023 ಕ್ವಶನ್ ಟಫ್ ತೆಗೆದಕ್ಕೆ ಆ ಹುಡುಗರು ಏನು ಮಾಡಿದ್ರು, ಲಾಂಗ್ ಟರ್ಮ್ ಹುಡುಗರು 2 ವರ್ಷ ಲಾಂಗ್ ಟರ್ಮ್ ಹುಡುಗರು ಹತ್ಕೊಂತ ಕ್ವಶನ್ ಈ ಥರ ಆಗ್ಬಿಡ್ತು ನಮ್ಗೆ ಪರಿಸ್ಥಿತಿ, ಮತ್ತೆ ಟಫ್ ತೆಗೆದುಬಿಟ್ರ ಅಂತೇಳಿ ಹತ್ಕೊಂತ ಹುಡುಗರು ಬಂದರು. ಇದೇ ಯಾವುದು ಈ ಸಲ ಮಗಳದ್ದು ಎಕ್ಸಾಮ್ ಚಲೋ ಆಗೈತೆ ಅಂತ? ಚೆನ್ನಾಗೈತೆ ಸರ್, ಚೆನ್ನಾಗೈತೆ, ಒಳ್ಳೆ ಚೆನ್ನಾಗೈತೆ. ಸ್ವಲ್ಪ ಹೊರೆ ಆಗುತ್ತಲ್ಲ ಪೋಷಕರಿಗೆ? ಏನೋ ಸ್ವಲ್ಪ ಅವಾಗಿನ ಇವಾಗ ಗುಣ ಬಂದ್ರೆ ನಮ್ಗೆ ಚೆನ್ನಾಗೈತೆ ಅಂತ ಅನಿಸುತ್ತೆ. ಈಗ ಹೋದ ಟೈಮ್ ಎಕ್ಸಾಮ್ಕಿನ್ನ ಈ ಸಲ ಕಡಿಮೆ ಆದರೆ ಕಷ್ಟ ಅನಿಸುತ್ತೆ. ಆದರೆ ಒಂದು ಸ್ವಲ್ಪ 4 ಮಾರ್ಕ್ ಸಲ ಜಾಸ್ತಿ ಆದರೂ ಸ್ವಲ್ಪ ನಾವು 10-15 ಸಾವಿರ ರೂಪಾಯಿ ಖರ್ಚು ಮಾಡಿದಕ್ಕೂ ಸ್ವಲ್ಪ ಗುಣ ಅನಿಸ್ಬೋದು ಅನಿಸುತ್ತೆ. ಈ ಸಲ ರಿಸಲ್ಟ್ ಬಂದ ಮೇಲೆ ಗೊತ್ತಾಗುತ್ತೆ ಸರ್. ಕಳೆದ ಬಾರಿ ಮಗಳ ಎಕ್ಸಾಮ್ ಚೆನ್ನಾಗಾಗಿತ್ತು, ಈ ಸಾರಿ ಕೂಡ ಚೆನ್ನಾಗಾಗಿದೆ ಅಂತ ಹೇಳ್ತಿದ್ದಾರೆ. ಒಳ್ಳೆ ರಿಸಲ್ಟ್ ಬಂದರೆ ಸಾಕು ಅನ್ನೋದು ಇಲ್ಲಿರ್ತಕ್ಕಂಥ ಪೋಷಕರ ಮಾತು. ಜೊತೆಗೆ ಕಳೆದ ಬಾರಿ ಎಕ್ಸಾಮ್ ಟಫ್ ಇತ್ತು, ಈಸಿ ಇತ್ತು, ಆದರೆ ಈ ಬಾರಿ ಸ್ವಲ್ಪ ಟಫ್ ಇತ್ತು. ಎಲ್ಲಿ ಲೀಕ್ ಆಗಿತ್ತು ಅಲ್ಲೇ ಎಕ್ಸಾಮನ್ನು ಕಂಡಕ್ಟ್ ಮಾಡಬೇಕಾಗಿತ್ತು. ಆದರೆ ಇದು ಎಲ್ಲ ಕೂಡ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಿರ್ತಕ್ಕಂಥ ಅನ್ನೋದು ಇಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳ ಮಾತು. ಕ್ಯಾಮ್ರಾ ಪರ್ಸನ್ ಮಾರುತಿ ಜೊತೆ ಶಿವಕುಮಾರ್, TV9 ಕೊಪ್ಪಳ.